Hearty welcome to our Run Mudol. ಮುಂದೆ ಬೆಳೆಸಬೇಕಾದ್ರೆ ಅವ್ರಿಗೇನು ನೀವು ಅಡ್ವೈಸ್ ಕೊಡ್ತೀರಿ ಸರ್? ಸೊ ಅಲ್ಲಿ ಜನ ನಮ್ಮ ಸಂಸ್ಕೃತಿಯನ್ನು ಅಷ್ಟು ಕೊಂಡಾಡಬೇಕಾದ್ರೆ ನಾವು ಭಾರತೀಯರಾಗಿ ಭಾರತದ ಸಂಸ್ಕೃತಿಯನ್ನು ಎತ್ತಿ ಹಿಡಿಯೋದು ನಮ್ಮ ಒಂದು ಧರ್ಮವಾಗಿದೆ. ಹುಡುಗಿಯರು ಭರತನಾಟ್ಯಂ ಡ್ಯಾನ್ಸ್ ಮಾಡೋದನ್ನು ನೋಡಿದ್ದೀವಿ. ಒಬ್ಬರು ಹುಡುಗರಾಗಿರ್ತಾರೆ, ಇನ್ನೆಲ್ಲ ಹುಡುಗಿಯರಾಗಿರ್ತಾರೆ. ಹೆಣ್ಣು ಜಗದ ಕಣ್ಣು, ಹೆಣ್ಣು ಜಗದ ಸೃಷ್ಟಿ, ಹೆಣ್ಣಿಂದಲೇ ಜೀವನ, ಹೆಣ್ಣಿಂದಲೇ ಜಗ. ಈ ಮಾತು ಬಹಳಷ್ಟು ಸಲ ನಾವು ಕೇಳ್ತಾ ಇದ್ದೀವಿ. ಭಾರತೀಯ ಪರಂಪರೆಯಲ್ಲಿ ಹೆಣ್ಣಿಗೆ ಇರುವಷ್ಟು, ಮಹಿಳೆಗೆ ಇರುವಷ್ಟು ಮಹತ್ವ ಬೇರೆಲ್ಲೂ ಯಾವ ದೇಶದಲ್ಲೂ ಕೂಡ ಇಲ್ಲ. ಹಾಗಾಗಿ ನಮ್ಮ ದೇಶದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಅದರದ್ದೇ ಆದಂತಹ ವಿಶೇಷ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ರನ್ ಟಿವಿ ಸಹಯೋಗದಲ್ಲಿ, ಜೊತೆಗೆ ಸಪ್ತಸ್ವರ ಸಂಗೀತ, ನೃತ್ಯ ಮತ್ತು ಸಾಂಸ್ಕೃತಿಕ ತಂಡದ ಆಶ್ರಯದಲ್ಲಿ ವಿಭಿನ್ನವಾದಂತಹ ನೃತ್ಯ ಸಂಗಮ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ಆ ಪ್ರಯುಕ್ತವಾಗಿ ಅದರ ಪೂರ್ವಭಾವಿಯಾಗಿ ಬಹಳಷ್ಟು ಖ್ಯಾತ ಕಲಾವಿದರು ನಮ್ಮ ಜೊತೆಗೆ ಆಗಮಿಸಿದ್ದಾರೆ. ನಮ್ಮ ರನ್ ಟಿವಿ ಸ್ಟುಡಿಯೋದಲ್ಲಿ ಇವತ್ತು ಇದ್ದಾರೆ. ಈ ಕಾರ್ಯಕ್ರಮವನ್ನು ನಮ್ಮ ಸಪ್ತಸ್ವರ ತಂಡದ ಮಹಿಳಾ ಸದಸ್ಯರು ನಡೆಸಿಕೊಡಲಿದ್ದಾರೆ. ಅವರೇ ಈ ಕಾರ್ಯಕ್ರಮವನ್ನು ನಿರೂಪಣೆಯನ್ನು ಮಾಡಲಿದ್ದಾರೆ. ಜೊತೆಗೆ ಈ ಸೈಡಲ್ಲಿ ಇರ್ತಕ್ಕಂಥ ಖ್ಯಾತ ಕಲಾವಿದರು ಕಥಕ್, ಒಡಿಸ್ಸಿ, ಭರತನಾಟ್ಯದಲ್ಲಿ ಬಹಳಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಮಾಡಿರುವಂತಹ ಅನೇಕ ಕಲಾವಿದರ ಜೊತೆಗಿದ್ದಾರೆ. ಈ ಕಡೆ ಭಾಗದಲ್ಲಿ ಸಪ್ತಸ್ವರ ತಂಡದ ಎಲ್ಲ ಸದಸ್ಯರು ಇದ್ದಾರೆ. ಈ ಒಂದು ಸಂದರ್ಶನದ ಕಾರ್ಯಕ್ರಮ, ಜೊತೆಗೆ ಈ ನಾಟ್ಯ ಸಂಗೀತದ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಮಹತ್ವವನ್ನು ಕೊಡ್ತಾರೆ ನಮ್ಮ ದೇಶದಲ್ಲಿ ಅನ್ನುವಂತಹ ಕುರಿತಾಗಿ ಈ ಸಂದರ್ಶನವನ್ನು ಸಪ್ತಸ್ವರ ತಂಡದ ಮಹಿಳಾ ಸದಸ್ಯರೇ ನಡೆಸಿಕೊಡಲಿದ್ದಾರೆ. ಅವರಿಗೆ ಇದೀಗ ಸಂದರ್ಶನಕ್ಕೆ ನಾನು ಅನುವು ಮಾಡಿಕೊಡ್ತಾ ಇದ್ದೇನೆ. ಮೊದಲು ನಾವು ಇಲ್ಲಿ ಬಂದಂಥ ಇಲ್ಲಿ ಖ್ಯಾತ ನೃತ್ಯಗಾರರು ಊರಿಗೆ ಇಲ್ಲಿ ಬಂದಿದ್ದಾರೆ. ಎಲ್ಲರಿಗೂ ಮೊದಲನೇದಾಗಿ ನಾನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಹಾರ್ಟಿ ವೆಲ್ಕಮ್ ಟು ಅವರ್ ರನ್ ಮುದೋಳ್. ಸೊ ವೆಲ್ಕಮ್ ಯು ಆಲ್ ಒನ್ಸ್ ಅಗೇನ್. ಮೇಡಮ್ ರುಜುತಾ ಸೋಮನ್, Prachiti Dange, Shubhayatri and Gangotri Ghosh, and also I welcome Yogesh Kumar and his better half Sneha ji. So we are really honored to have you all in this place. So what do you say about this, Madam Rujita? This is the second time you have come. You already came many years back. So what do you say about this, madam? So I'm so glad to come here again, and especially on the occasion of Women's Day. And I'm so grateful for inviting us here to celebrate this Women's Day, and in a very unique way, like presenting our heritage arts. Like we are here, like 3 dance styles we are going to present: the Kathak, Odissi and Bharatnatyam. So I'm really feeling so glad and just thankful to all of you for inviting us. Yes, and I'm very excited to perform today. ನಾವು ಇವತ್ತು ರನ್ನವಾಹಿನಿ ಮತ್ತು ಸಪ್ತಸ್ವರ ತಂಡದಿಂದ ಇದು ಒಂದು ಸಣ್ಣ ಒಂದು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ನಾವು ಅವರಿಗೆಲ್ಲ ರನ್ನವಾಹಿನಿ ವೀಕ್ಷಕರಿಗೆ ಮತ್ತೊಮ್ಮೆ ನಾನು ನಮ್ಮ ನಮಸ್ಕಾರಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಯೋಗೇಶ್ ಕುಮಾರ್ ಸರ್, ಎಲ್ಲ ಅಂತಾರಾಷ್ಟ್ರೀಯ ನೀವು ಕಲಾವಿದರು. ಇಲ್ಲಿ ಒಂದು ನಮ್ಮದು ಅಷ್ಟು ಅವೇರ್ನೆಸ್ ಇರಲಾರ್ದಂಥ ಒಂದು ಸಣ್ಣ ಊರು. ನಮ್ಮ ಪ್ರಯತ್ನ ಸಪ್ತಸ್ವರದಿಂದಂತೂ 22 ವರ್ಷದಿಂದ ಮಾಡ್ತಾ ಇದ್ದೇವೆ. ಈಗ ನೀವು ಬಂದು ಇವತ್ತು ಪರ್ಫಾರ್ಮ್ ಮಾಡ್ತಾ ಇದ್ದೀರಿ ಇಲ್ಲಿ. ಸೊ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ ಆ್ಯಸ್ ಅ ಡಾನ್ಸರ್? ಇಲ್ಲಿ ಕಲಿತಾ ಇದ್ದಾರೆ ಕೆಲವು ಮಕ್ಕಳು, ಮುಂದೆ ಬೆಳೆಸಬೇಕಾದ್ರೆ ಅವ್ರಿಗೇನು ನೀವು ಅಡ್ವೈಸ್ ಕೊಡ್ತೀರಿ ಸರ್? ನಮಸ್ತೆ, ಎಲ್ಲರಿಗೂ ನಮಸ್ಕಾರ. ನಾವು ಯೋಗೇಶ್ ಕುಮಾರ್ ಹಾಗೂ ಸ್ನೇಹ ನಾರಾಯಣ್ ದಂಪತಿಗಳು. ಮೊದಲಿಗೆ ನಮ್ಮನ್ನು ಇಲ್ಲಿ ಮುದೋಳ್ ಅಂತಹ ಒಂದು ಸುಂದರವಾದಂತಹ ಪ್ರದೇಶದಲ್ಲಿ ಕರೆಸಿದ್ದಕ್ಕೆ ಧನ್ಯವಾದಗಳು. ಮೊದಲಿಗೆ ಥ್ಯಾಂಕ್ಸ್ ಟು ಜ್ಯೋತಿಜಿ. ಅವರ ಎನರ್ಜಿ ನೋಡ್ತಿದ್ರೆ ಪ್ರತಿ ಒಬ್ಬರಿಗೂ ಎಷ್ಟು ಒಂದು ಸ್ಫೂರ್ತಿ ಆಗುತ್ತೆ. ಬಿಕಾಸ್ ಅವರು ಇಂಥ ಪ್ರದೇಶದ ಒಂದು ಸಣ್ಣ ಊರಲ್ಲಾದ್ರೂ ಎಲ್ಲನೂ ಅವರ ಸ್ನೇಹಿತರೊಂದಿಗೆ ಒಡಗೂಡಿ ಒಂದು ವಿಶ್ವ ಮಹಿಳಾ ದಿನಾಚರಣೆಯನ್ನು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಅದಕ್ಕೆ ಬಹಳ ತುಂಬ ಸಂತೋಷ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹ್ಯಾಪಿ ವುಮೆನ್ಸ್ ಡೇ ಮ್ಯಾಮ್. ತುಂಬ ಖುಷಿಯಾಗುತ್ತೆ ನಿಮ್ಮ ಈ ಸುಂದರವಾದಂತಹ ತಂಡವನ್ನು ನೋಡಿದ್ದಕ್ಕೆ. ಅದೇ ರೀತಿ ರನ್ನ ಟಿ ವಿಯವರು ನಿಮ್ಮ ಜೊತೆಗೆ ಒಡಗೂಡಿ ನಮ್ಮನ್ನೆಲ್ಲ ಇಂಟರ್ವ್ಯೂನೆಲ್ಲ ಮಾಡೋದಕ್ಕೆ ಕರೆದಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಸುಂದರವಾದ ಒಂದು ಪ್ರಶ್ನೆಗೆ ನಾವು
ಎಷ್ಟೊಂದು ಕಡೆ ಪರ್ಫಾರ್ಮ್ ಮಾಡ್ಕೊಂಡು ಬಂದಿದ್ದೀವಿ ಆ್ಯಸ್ ಎ ಕಪಲ್ ಡ್ಯಾನ್ಸರ್ ಆಗಿ. ಸುಮಾರು ಎಲ್ಲ ನಮಗೆ ಏನಂದರೆ ಡ್ಯಾನ್ಸ್ ಅಂದರೆ ನಮಗೆ ಒಂದು ಜೀವ ಇದ್ದಂಗೆ, ನಾವು ಎರಡೂ ಒಂದೇ ಅಂತ ಹೇಳ್ಬೋದು. ಆ ಥರ ನಾವು ಒಂದು ವೃತ್ತಿಯಾಗಿ ಇದನ್ನೇ ಒಂದು ಪ್ರೊಫೆಷ್ನಲ್ ರೀತಿಯಾಗಿ ಮಾಡಿಕೊಂಡು ನಾವು ಚಿಕ್ಕ ವಯಸ್ಸಿಂದ ಕಲ್ತ್ಕೊಂಡು ಬಂದಿದ್ದೀವಿ. ಭರತನಾಟ್ಯಂ ಅಂದರೆ ನಮಗೆ ಒಂದು ಪ್ರಾಣನೇ ಅಂತ ಹೇಳ್ಬೋದು ಇಬ್ರಿಗೂ. ಹಾಗಾಗಿ ಭರತನಾಟ್ಯ ಬಗ್ಗೆ ನನಗಿಂತ ಸ್ನೇಹ ಅವ್ರು ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಅವ್ರಿಗೇನು ಅನಿಸುತ್ತೆ ಕೇಳೋದು. ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಮೇಡಮ್ ಕೇಳಿದ ಪ್ರಶ್ನೆ ಹೇಗೆ ಅಂದರೆ, ಇಂತಹ ಒಂದು ಚಿಕ್ಕ ಊರಿನಲ್ಲೂ ಕೂಡ ನಮ್ಮ ಸಂಸ್ಕೃತಿ ಅನ್ನೋದು ಹೇಗೆ ಜಾಗೃತವಾಗ್ತಾ ಇದೆ ಅನ್ನೋದು ನಿಮ್ಮೆಲ್ಲರ ಪ್ರಯತ್ನದಿಂದ ಅಂತ ನಾವು ಖಂಡಿತವಾಗಿಯೂ ಹೇಳಕ್ಕೆ ಇಷ್ಟಪಡ್ತೀವಿ. ನೀವು ಇಷ್ಟು ಮುತುವರ್ಜಿ ತಗೊಂಡು ಪ್ರತಿಯೊಬ್ಬರನ್ನ ಸೇರಿಸಿ ಈ ಒಂದು ಇಷ್ಟು ವರ್ಷಗಳಿಂದ 22 ವರ್ಷ ಅಂತ ಹೇಳಿದ್ರಿ, ಅದು ಅಷ್ಟು ಸಾಧಾರಣವಾದ ಕೆಲಸ ಅಲ್ಲ. ನಿಮ್ಮಲ್ಲಿರೋ ಒಂದು ಶಕ್ತಿ ಈ ಎಲ್ಲ ಒಂದು ಪೇರೆಂಟ್ಸ್ಗಳಿಗೆ, ಒಂದು ಪೋಷಕರಿಗೆ ಬಂದರೆ ಇಲ್ಲಿ ಇಂತಹ ಚಿಕ್ಕ ಊರಿನ ಆಗಲಿ ಅಥವಾ ದೊಡ್ಡ ಊರಾಗಲಿ ನಮ್ಮ ಸಂಸ್ಕೃತಿ ಅನ್ನೋದು, ನಮ್ಮ ಸನಾತನ ಧರ್ಮ ಅನ್ನೋದು ನಮ್ಮ ಎಲ್ಲರ ಮನಸ್ಸಿನಲ್ಲಿ ಅಥವಾ ಚೇತನದಲ್ಲಿ ಬೀಜವಾಗಿ ಇದೆ. ಅದನ್ನು ನಾವು ಮಕ್ಕಳಿಗೆ ಪೋಷಕರೇ ಅದನ್ನು ಮಾಡಬೇಕು. ಅಥವಾ ಈಗ ಶಾಲೆಗಳಲ್ಲಿ ಇದು ಒಂದು ಸಬ್ಜೆಕ್ಟ್ ಆಗಿ, ಇದು ಒಂದು ವಿಷಯವಾಗಿ ಶಾಲೆಗಳಲ್ಲಿ ಈಗ ನಡೀತಾ ಇದೆ ಕೂಡ. ಯೋಗ ಆಗಲಿ ಅಥವಾ ಭರತನಾಟ್ಯ ಸಂಗೀತಗಳಾಗಲಿ ಶಾಲೆಗಳಲ್ಲೂ ಕೂಡ ಇದನ್ನು ಒಂದು ಪಿರಿಯಡ್ ಆಗಿ, ಒಂದು ಜ್ಞಾನವಾಗಿ ಪಸರಿಸಬೇಕು ಅನ್ನೋದೇ ನಮ್ಮ ಆಶಯ ಕೂಡ. ನಾವು ಅನೇಕ ಸ್ಕೂಲ್ಗಳಲ್ಲಿ, ಶಾಲೆಗಳಲ್ಲಿ ಆ್ಯಸ್ ಎ ಗೆಸ್ಟ್ ಫ್ಯಾಕಲ್ಟಿ ಹೋಗ್ತೀವಿ. ಈಗ ನಾವು ಅಮೇರಿಕಾ ಹೋದಾಗ ಅಲ್ಲಿ ಯೂನಿವರ್ಸಿಟಿಗಳಲ್ಲಿ ಟೈಅಪ್ ಆಗಿ ನಾವು ಅಲ್ಲಿ ವರ್ಕ್ಶಾಪ್ ಮಾಡ್ತೀವಿ. ಸೊ ಅಲ್ಲಿ ಜನ ನಮ್ಮ ಸಂಸ್ಕೃತಿಯನ್ನು ಅಷ್ಟು ಕೊಂಡಾಡಬೇಕಾದ್ರೆ ನಾವು ಭಾರತೀಯರಾಗಿ ಭಾರತದ ಸಂಸ್ಕೃತಿಯನ್ನು ಎತ್ತಿ ಹಿಡಿಯೋದು ನಮ್ಮ ಒಂದು ಧರ್ಮವಾಗಿದೆ. ಅದು ತುಂಬ ಚೆನ್ನಾಗಿ ಈಗ ನಡೀತಾ ಇದೆ. ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ. ಅನನ್ಯವಾಗಿ ನಿಮಗೆ ದೇವರು ಆಯುಷ್, ಆರೋಗ್ಯ, ಈ ಥರ ಒಂದು ಶಕ್ತಿ ನಿಮ್ಮಿಂದ ನಮಗೂ ಕೂಡ ಒಂದು ಸ್ಫೂರ್ತಿಯಾಗಿ ನಾವು ಇದನ್ನು ಕಲೆಯನ್ನು ಪಸರಿಸಲಿಕ್ಕೆ ದಾರಿಯಾಗತ್ತೆ ಅಂತ ಕೇಳ್ಕೊಳ್ತೀನಿ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಸಪ್ತಸರ ಸಂಸ್ಥೆಯಿಂದ ಹಾಗೂ ರನ್ನವಾಹಿನಿಯವರಿಂದ ಇಲ್ಲಿ ಬಂದಿರುವಂಥ ಎಲ್ಲ ಅಂತಾರಾಷ್ಟ್ರೀಯ ಖ್ಯಾತಿಯ ನೃತ್ಯಪಟುಗಳನ್ನ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತೀನಿ. ಈಗ ನಾನು ಯೋಗೇಶ್ ಜಿ ಅವ್ರನ್ನ ಕೇಳ್ತೀನಿ. ಇವರು ನಾವು ಇಷ್ಟು ಸಣ್ಣ ಊರಲ್ಲಿ ನಾವು ಬರೀ ಹುಡುಗಿಯರು ಭರತನಾಟ್ಯಂ ಡ್ಯಾನ್ಸ್ ಮಾಡೋದನ್ನು ನೋಡಿದ್ದೀವಿ. ಈಗ ಆ್ಯಸ್ ಎ ಮೇಲ್ ಡ್ಯಾನ್ಸರ್ ನಿಮಗೆ ಏನೇನು ಚಾಲೆಂಜಸ್ ಎದುರಿಸಬೇಕಾಯಿತು? ಇದು ನಂದು ಮೊದಲನೇ ಪ್ರಶ್ನೆ. ಎರಡನೇದ್ದು, ನೀವಿಬ್ಬರು ಸತಿಪತಿಗಳಾಗಿ ನೃತ್ಯ ಮಾಡ್ತಾ ಇದ್ದೀರಾ. ಇದರಿಂದ ಅಡ್ವಾಂಟೇಜಸ್ ಎಷ್ಟಿದೆ? ಏನಾದರೂ ಡಿಸ್ಅಡ್ವಾಂಟೇಜಸ್ ಇದೆಯಾ? ಯಾಕಂದರೆ ಮಕ್ಕಳು ನೋಡ್ಕೋಬೇಕು. ಅವಾಗ ಇಬ್ಬರು ನೀವು ಡ್ಯಾನ್ಸ್ಗೆ ಹೋದರೆ ಅಂದರೆ ಅವ್ರಿಗೆ ಮಕ್ಕಳು ನೋಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಈ ಥರದ್ದು ಒಂದೊಂದು ತಲೆಯಲ್ಲಿ ಬರ್ತಾ ಇತ್ತು. ಅದು ನಿಮ್ಮ ಎಕ್ಸ್ಪೀರಿಯೆನ್ಸ್ ಏನಿದೆ ಇದರಲ್ಲಿ, ಇದನ್ನು ಹೇಳಬೇಕು. ಮೇಡಮ್, ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಆ್ಯಸ್ ಎ ಮೇಲ್ ಡ್ಯಾನ್ಸರ್ ಆಗಿ ಎಷ್ಟು ಏನೇನೆಲ್ಲ ಆಗ್ಬೋದು ಅಂತೆಲ್ಲ ತುಂಬ ಒಳ್ಳೆಯ ಪ್ರಶ್ನೆ. ನಮ್ಮ ಇದಕ್ಕೆ ಮೂಲ ಕಾರಣ ಏನಂದರೆ ನಮ್ಮಲ್ಲಿರೋ ಇಂಟ್ರೆಸ್ಟ್ ಫಸ್ಟು, ಅದು ಯಾವ ರೀತಿ ನಾವು ಕಲ್ತ್ಕೊಂಡು ಹೋಗಬೇಕು ಅದು. ಆ್ಯಂಡ್ ಆಲ್ಸೋ ಮುಖ್ಯವಾಗಿ ಏನಂದರೆ ಪೋಷಕರ ಸಪೋರ್ಟು, ಪೇರೆಂಟ್ಸ್ ಅವ್ರ ಸಪೋರ್ಟ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಸ್ ಎ ಮೇಲ್ ಡ್ಯಾನ್ಸರ್ ಆಗಿ ನನಗೆ ಬೈ ಗಾಡ್ ಗ್ರೇಸ್ ಅಂತಹ ಸಪೋರ್ಟ್ ಮಾಡುವಂತಹ ಪೋಷಕರು ಸಿಕ್ಕಿದ್ದು. ಫಸ್ಟ್ ಆಫ್ ಆಲ್ ಹೇಗೆಂದರೆ, ನಾನು ಸ್ಕೂಲ್ ಹೋಗೋ ಟೈಮಲ್ಲಿ ಡ್ಯಾನ್ಸಲ್ಲಿ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿದ್ದೆ. ಅದೇ ರೀತಿ ಒಬ್ಬರು ನನ್ನ ಸ್ಕೂಲ್ ಟೀಚರೇ ಒಬ್ಬರು ಸೇರಿಸಿ ಡ್ಯಾನ್ಸ್ ಕ್ಲಾಸ್ಗೆ, ನೀನು ಅಷ್ಟೊಂದು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಿ, ಯಾಕೆ ನೀನು ಡ್ಯಾನ್ಸ್ ಕ್ಲಾಸ್ಗೆ ಹೋಗಬಾರ್ದು ಅಂತ ನಮ್ಮ ಜ್ಯೋತಿ ಮೇಡಮ್ ಅವರು ನನಗೆ ಕಲಿಸ್ಕೊಟ್ರು, ಹೇಳಿದರು. ಅದೇ ರೀತಿ ನನ್ನ ಪೇರೆಂಟ್ಸು, ನನ್ನ ತಂದೆ ತಾಯಿಗಳು ಕೂಡ ಅವರು ತುಂಬ ಪರಿಶ್ರಮ ಕೊಟ್ಟು ಅವರು ಡ್ಯಾನ್ಸ್ ಕ್ಲಾಸ್ಗೆ ಸೇರಿಸಿದ್ರು. ಅದೇ ರೀತಿ ನನಗೆ ನನ್ನ ಕಲಿಬೇಕಾದ್ರೆ ನಾನೊಬ್ಬನೇ ಹುಡುಗ ಆಗಿದ್ದ. ಎಲ್ಲ ಆಲ್ಮೋಸ್ಟ್ ಎಲ್ಲ ಡ್ಯಾನ್ಸ್ ಸ್ಕೂಲಲ್ಲೂ ಇದೇ ಥರದೇ ಇರುತ್ತೆ. ಒಬ್ಬರು ಹುಡುಗರಾಗಿರ್ತಾರೆ, ಇನ್ನೆಲ್ಲ ಹುಡುಗಿರಾಗಿರ್ತಾರೆ. ಆ ರೀತಿಲಿದ್ದಾಗ ನನಗೆ ಆ ಥರ ಏನು ಭೇದ ಭಾವ ಅನಿಸ್ಲಿಲ್ಲ. ಕಲಿಬೇಕಾದ್ರೆ ನಾನು ಶ್ರದ್ಧೆಯಿಂದ ಕಲಿತೆ. ಮೇಯ್ನಾಗಿ ಏನಂದರೆ ಶ್ರದ್ಧೆ ಇಂಪಾರ್ಟೆಂಟು. ಕಲಿಬೇಕಾದ್ರೆ ಒಂದು ಫೋಕಸ್ ಆಗಿ ಏನು ಕಲಿಬೇಕೋ ಅದನ್ನು ಕಲ್ತ್ಕೊಂಡು ಹೋಗ್ತಾಯಿದೆ. ಟೀಚರ್ ಏನು ಹೇಳಿದ್ದು ಅದನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಅದನ್ನು ನೀಟಾಗೆ ಕಲ್ತ್ಕೊಂಡು ಹೋಗ್ತಾಯಿದೆ. ಅದೇ ಮಾಡ್ತಾ ಒಂದು ದಾರಿ ಅದೇ ಹಾಗೆ ಓಪನ್ ಆಗುತ್ತೆ. ನನಗೆ ಈ ಡ್ಯಾನ್ಸ್ ಇಂಡಸ್ಟ್ರಿ ಬಗ್ಗೆ ಗೊತ್ತಾಗೋದು ಯಾವಾಗ. ಆ್ಯಂಡ್ ಆಲ್ಸೋ ನನಗೆ ಅಲ್ಲಿ ಪರ್ಫಾರ್ಮ್ ಮಾಡ್ತಿರ್ಬೇಕಾದ್ರೆ ತುಂಬ
ನನಗೆ ಪ್ರೌಡಾಗಿ ಫೀಲ್ ಆಗ್ತಾಯಿತ್ತು. ಯಾಕಂದರೆ ಒಬ್ಬರು ಆ್ಯಸ್ ಎ ಮೇಲ್ ಡ್ಯಾನ್ಸರ್ ಆಗಿ ಈಗ ಒಂದು ಜೂನಿಯರ್ ಅಂತ ಆಗಿ ಇದರಲ್ಲೂ ಕೂಡ ಒಂದೊಂದು ಎಕ್ಸಾಮ್ಸ್ಗಳೆಲ್ಲ ಇರುತ್ತೆ, ಜೂನಿಯರ್ ಲೆವೆಲ್, ಸೀನಿಯರ್ ಲೆವೆಲ್, ವಿದ್ವತ್ ಲೆವೆಲ್, ಆ ಥರ PhD ಲೆವೆಲ್ವರೆಗೂ ಇದಲ್ಲೂ ಸಹ ಎಜುಕೇಷನ್ ಆಗಿ ಒಂದು ಕಲ್ತ್ಕೊಂಡು ಹೋಗ್ತಾ ಇರ್ತೀವಿ. ಅದೇ ರೀತಿಯಾಗಿ ದಾರಿ ಓಪನ್ ಆಯಿತು. ಈಗ ಡ್ಯಾನ್ಸ್ ಇಂಡಸ್ಟ್ರಿ ಹೇಗಿತ್ತು, ಭರತನಾಟ್ಯ ಇಂಡಸ್ಟ್ರಿ ಹೇಗಾಗುತ್ತೆ, ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಆ ಥರ ಶುರು ಆಯಿತು. ಆ್ಯಸ್ ಎ ಮೇಲ್ ಡ್ಯಾನ್ಸರ್ಸ್ ಆಗಿ ಚಾಲೆಂಜಸ್ ಬರೋದು ಏನಂದರೆ ಒಂದು ಸ್ವಲ್ಪ ತುಂಬ ಇನ್ವಾಲ್ವ್ಮೆಂಟ್ ಆಗಿ ಕೆಲವರು ಫೆಮಿನೈನ್ ಥರ ಜಾಸ್ತಿ ಆಗೋರು ತುಂಬ ಇರ್ತಾರೆ. ಹಾಗಾಗಿ ಪೇರೆಂಟ್ಸ್ಗಳಿಗೆ ಭಯ ಆಗ್ತಾ ಇರುತ್ತೆ. ಅದನ್ನು ಯಾವ ರೀತಿಲಿ ನಾವು ಪ್ರೆಸೆಂಟ್ ಮಾಡಬೇಕು, ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಟೀಚರು ತುಂಬ ಲೈಕ್ ಇನ್ಸ್ಟೆಂಟ್ ಮಾಡ್ತಾ ಇರಬೇಕು. ಈ ಥರ ಅಲ್ಲ, ಹಿಂಗೆ ಮೇಲ್ ಡ್ಯಾನ್ಸರ್ ಹಿಂಗಲ್ಲ, ಈ ಥರ ಮಾಡಬೇಕು. ತುಂಬ ಕೆಲವ್ರಿಗೆ ಮೇಲ್ ಡ್ಯಾನ್ಸರ್ಸರ್ಗೆ ತುಂಬ ಇನ್ವಾಲ್ವ್ಮೆಂಟ್ ಆಗಿ ತಾನು ಏನು ಪ್ರೆಸೆಂಟ್ ಮಾಡ್ತಿದ್ದೀನಿ ಅವ್ರಿಗೆ ಅರಿವಿರಲ್ಲ. ಹಾಗಾಗಿ ಈ ಥರ ಫೆಮಿನೇನ್ ಥರ ಆಗೋ ಲಕ್ಷಣಗಳೆಲ್ಲ ಕಂಡುಬರುತ್ತದೆ. ನಮಗೆ ಮುಖ್ಯವಾಗಿ ಗುರುಗಳು ಸಿಕ್ಕಿದಾಗ ನಾವು ಆಸ್ ಎ ದೊಡ್ಡ ಟೀಚರ್ನೆಲ್ಲ ನೋಡಿ ಬೆಳೆಯೋದು ತುಂಬ ಇಳಿಯುತ್ತೆ. ನೋಡಿ ಕಲಿಯುವಂಥದ್ದು ತುಂಬ ಇದೆ ಈ ಫೀಲ್ಡಲ್ಲಂತೂ. ತುಂಬ ಅಭಿನಯ ಆಗಲಿ, ಒಂದು ನೃತ್ಯ ಆಗಲಿ, ಆ್ಯಸ್ ಎ ಮೇಲ್ ಡ್ಯಾನ್ಸರ್ ಆಗಿ ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದು ತುಂಬ ಎಲ್ಲ ಒಂದು ಕಲಿಕೆನೇ. You have established a very good institution over there. So you have many students. What exactly do you feel? Key students, how do you train your students to make a career in this field, Kathak? So this is only in North India, so Kathak. In South it is not so established. So can you really help our students come to north side of South Karnataka or North Karnataka and conduct class or give advice? So how can we really start Kathak? Because here we don't find even teachers also to come and teach. So how can you really help inspire our students to learn? So yes, there are many ways we can, like what we can say, disseminate this dance style in this Karnataka. First of all, we can arrange some awareness programs or workshops where the students can participate. Even the elderly women or men, like he spoke about the male dancers. So actually we can arrange those workshops and awareness program about Kathak. Even in Maharashtra, actually I would like to mention that my guru, Pandita Guru Rohini Bhate, she is a pioneer of Kathak in Pune and Maharashtra, because she started Kathak way back in 1947. She established her institution in Pune, where dance was not allowed in the respected families in Maharashtra. So at that time, she faced a lot of criticism, but she established her name all over India and globe, I would say. She's a respectable personality in Kathak fraternity. And with her thoughts and with her own perspective, she developed Kathak in Pune and Maharashtra. And that's how we can spread this Kathak all over, like in Karnataka and in South. Because it's beautiful North Indian style, and yes, Bharatanatyam is already established here, and it is a dance style over here. So yes, with the workshops and frequent workshops, I would say, and yes, even teacher I can send, because we have like you asked first, how I train my students. So in Pune we have that culture which is already established by so many eminent gurus, and like her guru Yogini Gandhi is also a Kathak dancer and Odissi dancer. So they have established that discipline in Pune, and we have this professional courses like bachelor's and master's, and even we can do the PhD from the university. And Akhil Bharatiya Gandharva Mahavidyalaya, which is a very established exam department where we can give the exams, and that's how the students are getting encouraged to pursue their passion and convert it into the career. So here also we can establish in the same way. And there are so many students who are coming actually from north to Pune to pursue their
career, and they are doing the masters from Pune University and Bharati Vidyapit. There are 2-3 universities from where they can complete their post graduation and also do the PhD. So that's how we can encourage students over here. And the only way, like, we have to have visibility here, frequent visits over here, and do the workshops, conduct the workshops. And also, yes, we can send the... I would really love to have. Sure. I'm ready to come here, and along with my... Even I can send my students. Prachiti Dange, you were in London for many years. What experience, can you share your experiences as a teacher in London? Namaskar, this is Prachiti Dange and I'm an Odissi dancer. So yes, after having a very successful stint in India, I was in London for a few years, and there I saw a lot of interest in the Indian diaspora as well as the locals there, who were very interested in knowing about Indian classical dance, especially after they come to know that it is the only country in the world with 8 living traditions of dance. And Odissi being 2000-year-old, they are very invested in trying to understand this tradition, which is not just significant in the movements, but also has therapeutic elements attached to it, meditative elements attached to it. So they are very keen on understanding what is the importance. So they come with a lot of sincerity, lots of discipline, punctuality, I would say. And it is a wonderful experience spreading awareness and also teaching them the respect that is required to continue this. Now my question is to Shubha and Gangotri. You both being youngsters and still as students, what's your advice to Zanzi population about the dance? What role does it play in the role of Zanzi people? So these days, in Gen Z generations, mostly the Western forms are quite popular. So the Indian classical dances are not being followed so much, say Odissi, Kathak, Bharatnatyam. That's what. What's your advice to them? Through this media, you have to give some message to them. So I am really lucky that my parents pushed me and encouraged me to learn Odissi, this Indian classical dance. I think this is very important in the family. If parents encourage their children to pursue this, that'll be really good. And if they also can perform, so nowadays we need gurus, teachers like Prachiti Dange, Rujita Swoman, who are teaching these various styles in a unique way. They make you connect through dance, drama, storytelling, and also the new ways of, like, also in different, like, corporate cultures, what are things happening. So they're trying to connect everything all together, and I really love that how they are preparing projects for that. So these gurus have already great plans. So my suggestion would be, if you find somebody, please stick to them, learn, be humble, and definitely would be able to explore this beautiful, traditions of Indian classical dances. That's all I want to say. You give some strong message to the younger generation of our Mudol people. So I just want to add up to that, the students who think that classical dance is just attached to stories of mythologies and all, that is the base of classical dance, but it has been evolving since years. So many use of recent technologies have been introduced in classical dance styles, which help them to adapt with the recent scenarios of the changing world. So until and unless you go and watch some classical performance, you get to know about it. You can't just know what's the beauty of it. So the first thing, you just watch performances, you go to somebody who is knowledgeable and you get information about it, and then you can just start learning it at any age, at any time. Thank you. Just one line I want to add, just to give a stronger message to what Shubha just said, that. So my guru Prachiti Dange, she choreographed, you all might have seen Harry Potter, we all loved it. She has choreographed Harry Potter in Odissi, and yes, and portrayed that to many students, and her students, the little kids and whoever, they have gone to their schools and colleges and portrayed that. So there are many new ways of bringing classical dance, not just our old Indian mythologies. So maybe if you find someone, please stick to that, and you have to attend these workshops
find them out, and I think our gurus will definitely try to, you know, brand and bring these projects more to these people so that you are more aware of it. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.